ಇದು ಮೊಟ್ಟೆ ಪಪ್ಸ್ ಅಂತಿರೋ ಪಫ್ಸ್ ಅಂತಿರೋ ಕೇವಲ 10 ನಿಮಿಷಗಳಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ನಂಬ್ತೀರಾ? ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಓವನ್ ಇಲ್ಲಾಂದ್ರೂ ಮಾಡಬಹುದು. ಸೊ ವಿಡಿಯೋ ಪೂರ್ತಿ ನೋಡಿ. ಮೊದಲು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ 2 ದೊಡ್ಡ ಈರುಳ್ಳಿ ಸ್ಲೈಸ್ ಮಾಡಿ ಸೇರಿಸಿ. ಇನ್ನೊಂದ್ ಕಡೆ ಮೊಟ್ಟೆ ಕೂಡ ಬಾಯ್ಲ್ ಹಾಕಿ ಇಟ್ಬಿಡಿ. ಈಗ ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸು ಸೇರಿಸಿ ಜೊತೆಗೆ ಒಂಚೂರು ಉಪ್ಪು ಹಾಕೊಂಡು ಒಂದ್ 5 ನಿಮಿಷ ಬಾಡಿಸ್ಕೊಂಡು ಈ ಐಟಮ್ಸ್ ಎಲ್ಲ ಹಾಕಿ. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ನೀರು ಹಾಗೂ 2 ಟೊಮೆಟೊ ಸೇರಿಸಿ. ಟೊಮೆಟೊ ಬೆಂದು ಮ್ಯಾಶ್ ಆದ್ಮೇಲೆ ಸ್ವಲ್ಪ ಕರಿಬೇವು ಅಥವಾ ಕೊತ್ತಂಬರಿ ಸೇರಿಸಿ ಮಸಾಲೆ ರೆಡಿ. ಇದೀಗ ಕೂಲ್ ಹಾಕಿ ಇಡಬೇಕು. ಒಂದ್ ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ನೀರು ಸೇರಿಸಿ ಈ ತರ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಡಿಮೇಡ್ ಪರಾಟ ಯೂಸ್ ಮಾಡ್ತಿದ್ದೀನಿ. ರೆಡಿಮೇಡ್ ಪಫ್ ಪೇಸ್ಟ್ರಿ ಕೂಡ ಸಿಗುತ್ತೆ, ಬಟ್ ಅದೆಲ್ಲ ಕಡೆ ಸಿಗೋದಿಲ್ಲ. ರೇಟ್ ತುಂಬಾ ಜಾಸ್ತಿ, ಬೇಯೋಕೆ ಜಾಸ್ತಿ ಟೈಮ್ ಬೇಕು, ಅದರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಸೈಡ್ ಗಳೆಲ್ಲ ಕಟ್ ಮಾಡಿ ತೆಗೆದು ಸೆಂಟ್ರಲ್ ಈ ರೀತಿ ಒಂದು ಕಟ್ ಮಾಡಬೇಕು. ಈಗ ಮಸಾಲೆ ಒಂದ್ ಸೈಡ್ ಅಲ್ಲಿ ಇಟ್ಟು ಮೈದಾ ಪೇಸ್ಟ್ 2 ಸೈಡ್ ಗಳು ಹಚ್ಕೋಬೇಕು. ಅದಾದ್ಮೇಲೆ ಮೊಟ್ಟೆ ಇಟ್ಟು ಈ ರೀತಿ ಕ್ಲೋಸ್ ಮಾಡಿ ಬೆರಳುಗಳಿಂದ ಪ್ರೆಸ್ ಮಾಡಿದ್ರೆ ರೆಡಿ. ಈಗ ಮೇಲೆ ಬಟರ್ ಅಥವಾ ಮೊಟ್ಟೆ ಹಚ್ಕೊಂಡು 200 ಡಿಗ್ರೀಸ್ ಅಲ್ಲಿ 10 ನಿಮಿಷ ಬೇಕ್ ಮಾಡಿದ್ರೆ ರೆಡಿ ಗುರು. ಇದು ಪಕ್ಕಾ ಬೇಕರಿ ಸ್ಟೈಲ್ ಅಂತ ಹೇಳಲ್ಲ, ಬಟ್ ಅದೇ ಟೇಸ್ಟ್ ಸಿಗುತ್ತೆ ಅಂಡ್ ಫ್ರೆಶ್ ಮಸಾಲೆ ಹಾಗೂ ಮೊಟ್ಟೆ ಇರುತ್ತೆ. ಡಿಟ್ಟೋ ಬೇಕರಿ ಸ್ಟೈಲ್ ಪಫ್ ಪೇಸ್ಟ್ರಿ ಮಾಡೋದಕ್ಕೆ ಬೇಜನ್ ಟೈಮ್ ಬೇಕಾಗತ್ತೆ ಅಂಡ್ ಅದ್ರ ರೆಸಿಪಿ ನಾನು ಆದಷ್ಟು ಜಲ್ದಿ ಶೇರ್ ಮಾಡ್ತೀನಿ. ಬಟ್ ಇದೊಂದು ಸುಲಭವಾದ ವಿಧಾನ ಅಷ್ಟೇ. ಓವನ್ ಇಲ್ಲ ಅಂದ್ರೆ ಹೇಗ್ ಮಾಡೋದು ಅಂತ ಹೇಳಿದ್ರೆ ಒಂದು ಕುಕ್ಕರ್ ಅಥವಾ ಪಾತ್ರೆ ಇಟ್ಟು ಅಡಿಯಲ್ಲಿ ಉಪ್ಪು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ತರ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 5 ನಿಮಿಷ ಸಣ್ಣೂರಿಯಲ್ಲಿ ಹೀಟ್ ಮಾಡಿ. ಅದಾದ್ಮೇಲೆ ಮೊಟ್ಟೆ ಪಫ್ಸ್ ಇರೋ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಮುಚ್ಚಳ ಹಾಕಿ, ಬಟ್ ಅದರ ಗ್ಯಾಸ್ಕೆಟ್ ಹಾಗೂ ವಿಸಿಲ್ ತೆಗೆದ್ಮೇಲೆ ಸಣ್ಣೂರಿಯಲ್ಲಿ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಮೊಟ್ಟೆ ಪಫ್ಸ್ ಮಾಡೋ ಈ ಸುಲಭವಾದ ವಿಧಾನ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ. ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.